ರೂಪಾಯಿನಲ್ಲಿ ಒಂದು ಗಿಡವನ್ನು ನಾವು ನೆಟ್ಟು ಬೆಳೆಸ್ಬೋದು. ರೈತರಿಗೆ ಗಿಡದ ಬಂಡವಾಳ ಮಾತ್ರ ಯಾವತ್ತೂ ಬೇಕು. ನೆಡುವಂಥದ್ದು ಅದು ರೈತರದ್ದು ಒಂದು ಕಸುಬು. ಬ್ಯಾಂಕ್ನವರು ಅವರಾಗೆ ಬಂದು ನಾವು ಸಾಲ ಕೊಡ್ತೀವಿ ಅಂತ ಹೇಳ್ತಾರೆ. ಅಲ್ಲಿವರೆಗೂ ಅವ್ರು ನಾವು ಕೊಡ್ತೀವಿ ಅಂತ ಹೇಳಲ್ಲ. ಜಮೀನು ಪರ್ಚೇಸ್ ಮಾಡಲಿಕ್ಕೆ ಕೊಡ್ತಾರೆ, ಡೆವಲಪ್ಮೆಂಟ್ ಕೊಡ್ತಾರೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಫ್ರೀಡಮ್ ಫಾರ್ಮಿಂಗ್ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ನಿಮ್ಮ ಒಂದು ಕೃಷಿ ಭೂಮಿಯಲ್ಲಿ ಈ ಮರ ಇದ್ರೆ ಸಾಕು, ನಿಮ್ಮ ಅದೃಷ್ಟ ಕುಲಾಯಿಸಿದೆ ಅಂತ ಅರ್ಥ. ಸ್ನೇಹಿತರೆ, ಕೇವಲ 100 ಮರ ಇದ್ರೂ ಸಾಕು 10 ವರ್ಷದಲ್ಲಿ 1 ಕೋಟಿ ಸಂಪಾದನೆಯನ್ನ ಮಾಡಬಹುದು. ಅದೇ ಅಗರ್ವುಡ್ ಸ್ನೇಹಿತರೆ. ಆಯಿಲ್ ಆಗಿರ್ಬೋದು, ಪರ್ಫ್ಯೂಮ್ ಆಗಿರ್ಬೋದು, ಮೆಡಿಸಿನ್, ಹೀಗೆ ಬೇರೆ ಬೇರೆ ರೀತಿಯಾಗಿ ಈ ಮರ ಬಳಕೆ ಆಗುತ್ತೆ ಸ್ನೇಹಿತರೆ. ಫಾರಿನ್ ಅಲ್ಲೂ ಕೂಡ ಇದಕ್ಕೆ ಸಿಕ್ಕಾಪಟ್ಟೆ ಡಿಮಾಂಡ್ ಇದೆ. ಇನ್ ಕೇಸ್ ನೀವು ಕೂಡ ಈ ಒಂದು ಅಗರ್ವುಡ್ ಅನ್ನ ಬೆಳಿತೀರಾ ಅಂತಂದ್ರೆ ಬಂಡವಾಳ ಎಷ್ಟು ಬೇಕಾಗತ್ತೆ, ಕೃಷಿ ಭೂಮಿಯನ್ನ ಹೇಗೆ ತಯಾರಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಗರ್ವುಡ್ ಕೃಷಿ ಮಾಡಿ ಸಕ್ಸಸ್ ಆಗಿರುವಂತಹ ಶಿವಪ್ರಸಾದ್ ಹಾಗೆ ಜಯಪ್ರಕಾಶ್ ಅವರು ಇವತ್ತು ನಿಮ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ. ಈ ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಅಗರ್ವುಡ್ ಕೃಷಿನ ನಾವು ಎಷ್ಟು ಗಿಡ ನೆಡ್ತೀವಿ ಅದು ಮುಖ್ಯವಾದ್ದು. ಮತ್ತೆ ಎಷ್ಟು ಭೂಮಿ ಇದೆ, ಎಷ್ಟು ಜಾಗ ಇದೆ ಅಂತ. ಒಂದು ಗಿಡದ ಬೆಲೆ ಸಾಮಾನ್ಯ 50 ರೂಪಾಯಿ ಇದೆ. ನೆಡ್ಲಿಕ್ಕೆ ಮತ್ತು ಅದಕ್ಕೂ ಗೊಬ್ಬರ ಎಲ್ಲ ಒಂದು 50 ರೂಪಾಯಿ, ಅಲ್ಲಿ 100 ರೂಪಾಯಿ ಒಂದು ಗಿಡಕ್ಕೆ ಬೇಕು. ಮನೆ ಸುತ್ತಮುತ್ತ ನೆಡುವುದಾದ್ರೆ ಒಂದು 10, 20, 50 ಗಿಡ ನೆಡ್ಬೋದು. ಬೇರೆ ಸುತ್ತ 1 ಎಕರೆ 2 ಎಕರೆ ಜಾಗ, 1 ಎಕರೆ ಜಾಗ ಇದೆ, ಪ್ಯೂರ್ ಪ್ಲಾಂಟೇಶನ್ ಮಾಡಿದರೆ 500 ಗಿಡ ನೆಡ್ಬೋದು. ಮಿಶ್ರ ಬೆಳೆ ಬೆಳೆದಾರೆ 200 ಗಿಡ ನೆಡ್ಬೋದು. ಇನ್ನು ನಮಗೆ ಮಿಶ್ರ ಬೆಳೆ ಬೇಡ, ಸುತ್ತ ನಮ್ಮದು ಬೋಂಡು ದೊಡ್ಡದಾಗಿದೆ, ಸುತ್ತ ಹಾಕ್ತೀವಿ ಅಂದರೆ ಸುತ್ತ ಹಾಕುವಾಗ 6 ಅಡಿ ಒಂದು ಗಿಡ ಹಾಕ್ಬೋದು. ಅಲ್ಲಿ 1 ಗುಂಟೆಗೆ ಸಾಮಾನ್ಯ ಒಂದು 8 10 ಗಿಡ ಆ್ಯಾವ್ರೇಜ್ ಬರುತ್ತೆ. ಆ ಥರ ನಡ್ಕೊಂಡು ಹೋಗ್ಬೋದು. ವಿಶೇಷವಾಗಿ ಇದಕ್ಕೆ ಬಂಡವಾಳ ಬೇಡ, ಗಿಡಕ್ಕೊಂದೇ ಬೇಕಾಗಿರುವಂಥದ್ದು ದುಡ್ಡು 50 ರೂಪಾಯಿ, ನೆಡ್ಲಿಕ್ಕೆ ಒಂದು 50 ರೂಪಾಯಿ, ಅಷ್ಟು 100 ರೂಪಾಯಿನಲ್ಲಿ ಒಂದು ಗಿಡವನ್ನು ನಾವು ನೆಟ್ಟು ಬೆಳೆಸ್ಬೋದು. ಎಕರೆಗೆ ಸಾಮಾನ್ಯವಾಗಿ ಒಂದು ಎಕರೆ ನೆಡೋದಾದ್ರೆ 500 ಗಿಡ, 500 × 100 50,000 ರೂಪಾಯಿ ದುಡ್ಡು. 1 ಎಕರೆ ನಾವು ಪ್ಯೂರ್ ಪ್ಲಾಂಟೇಶನ್ ಮಾಡಿದ್ರೆ 50,000 ರೂಪಾಯಿ ದುಡ್ಡು ಬೇಕಾಗುತ್ತೆ. ಅಲ್ಲ, ಇಲ್ಲಿಯವರೆಗೂ ಅಗರ್ವುಡ್ ಬಗ್ಗೆ ವಿಶೇಷವಾಗಿ ಯಾರಿಗೂ ಗೊತ್ತಿರಲಿಲ್ಲ. ಈಗ 2 ವರ್ಷದಿಂದ ನ್ಯಾಷನಲ್ಲು ಸರ್ಕಾರದವರು ಅಗರ್ವುಡ್ ಬಗ್ಗೆ ಸಬ್ಸಿಡಿ ಬೇರೆ ಕೊಡ್ತಾ ಇದ್ದಾರೆ. ನೆಡಲಿಕ್ಕೆ ಒಂದು ಗಿಡಕ್ಕೆ 100 ರೂಪಾಯಿ ಸಬ್ಸಿಡಿ ಕೊಡ್ತಾರೆ ಅವರು, ಗಿಡಕ್ಕೆ ನೆಡಲಿಕ್ಕೆ ಬೆಳೆಸಲಿಕ್ಕೆ ಅಂತ. ಹಾಗಾದ್ರಿಂದ ನಾವು ತೋಟಗಾರಿಕೆ ಇಲಾಖೆಯನ್ನು ಸಂಪರ್ಕ ಮಾಡಿದಾಗ ನಮಗೆ ಬೇಕಾದ ಮಾಹಿತಿ ಮತ್ತು ಅದಕ್ಕೆ ಬೇಕಾದ ಸಬ್ಸಿಡಿ ಅದನ್ನ ಅವರು ಕೊಡ್ತಾರೆ. ಹಾಗೆಂದು ವಿಶೇಷ ಬಂಡವಾಳ ನಾವು ಬೇರೆ ಕಡೆಯಿಂದ ತರಬೇಕಾದ ಅವಶ್ಯಕತೆ ಇಲ್ಲ. ಮತ್ತು ಇನ್ನೊಂದು, ರೈತರಿಗೆ ಗಿಡದ ಬಂಡವಾಳ ಮಾತ್ರ ಯಾವತ್ತೂ ಬೇಕು. ನೆಡುವಂಥದ್ದು ಅದು ರೈತರದ್ದು ಒಂದು ಕಸುಬು. ಅದಕ್ಕೆ ಬಂಡವಾಳವಾಗಿ ನಾವು ಅದನ್ನ ಖರ್ಚಾಗಿ ಯೋಚನೆ ಮಾಡೋದೇ ಇಲ್ಲ. ನೆಡೋದು ನಾವು ಪ್ರತಿ ವರ್ಷ ಗಿಡ ನೆಡುವಂಥ ನಮ್ಮ ಕರ್ತವ್ಯ ಅಂತ. ಸಬ್ಸಿಡಿ ತಗೊಳ್ಬೇಕು ಅಂತಾರೆ, ಪಹಣೆ ಬೇಕು ಮತ್ತು ನಕಾಶೆ ಎರಡಿದ್ರೆ ನಾವು ತೋಟಗಾರಿಕೆ ಇಲಾಖೆಯಲ್ಲಿ ಅದಕ್ಕೆ ಸಂಬಂಧಪಟ್ಟ ಅರ್ಜಿ ಕೊಟ್ಟರೆ, ಕಂಪನಿಯಿಂದ ಗಿಡದ ಬಿಲ್ಲನ್ನು ಕೊಟ್ಟರೆ ಅವರು ಸಬ್ಸಿಡಿಯನ್ನು ಕೊಡ್ತಾರೆ. ಬ್ಯಾಂಕಲ್ಲಿ ಇನ್ನುವರೆಗೂ ಬಂದಿಲ್ಲ, ಯಾಕೆಂದರೆ ಅಗರ್ ಬೆಳೆಯಲ್ಲಿ ಯಾರೂ ದುಡ್ಡು ತೊಗೊಂಡಿಲ್ಲ. ಯಾರು 1-2 ಜನ ಅಗರ್ವುಡ್ನಲ್ಲೇ ದುಡ್ಡು ತೊಗೊಂಡ್ರೆ ಅದು ನಂತರ ಬ್ಯಾಂಕ್ನವರು ಅವರಾಗೆ ಬಂದು ನಾವು ಸಾಲ ಕೊಡ್ತೀವಿ ಅಂತ ಹೇಳ್ತಾರೆ. ಅಲ್ಲಿವರೆಗೂ ಅವ್ರು ನಾವು ಕೊಡ್ತೀವಿ ಅಂತ ಹೇಳಲ್ಲ. ಜಮೀನು ಪರ್ಚೇಸ್ ಮಾಡಲಿಕ್ಕೆ ಕೊಡ್ತಾರೆ, ಡೆವಲಪ್ಮೆಂಟ್ ಕೊಡ್ತಾರೆ. ಅಗರ್ವುಡ್ಡಿಗೆ ಅಂತಲೇ ಕೊಡಲ್ಲ ಅವರು, ಇಲ್ಲಿವರೆಗೆ ಯಾರಿಗೂ ಕೊಟ್ಟಿಲ್ಲ. ಕೃಷಿ ಡೆವಲಪ್ಮೆಂಟಿಗೆ ಅಂತಕೊಂಡು ನಾವು ತಗೊಂಡು ಅದರಲ್ಲಿ ಅಗರ್ವುಡ್ ಮಾಡ್ಬೋದು. ನಾವು ಒಂದು ಸರಿ ಬಂಡವಾಳ ಯಾವತ್ತೂ ಹಾಕೇ ಇಲ್ಲ. ಪ್ರತಿ ವರ್ಷ ಹಂತ ನೆಟ್ಟಿರೋದ್ರಿಂದ ನಾನು ಸಾಧಾರಣವಾಗಿ ಸಾಮಾನ್ಯ ಈಗ ಅಗರ್ವುಡ್ಡು ನೆಡುವಂಥದ್ದು 4,000 ಗಿಡ, ಸಾಮಾನ್ಯ 4 ಲಕ್ಷ ರೂಪಾಯಿ 4-5 ಲಕ್ಷ ರೂಪಾಯಿ ಅದಕ್ಕೆ ಇನ್ವೆಸ್ಟ್ಮೆಂಟ್ ಆಗಿದೆ. ಇತ್ತೀಚಿನ ದಿನಗಳಲ್ಲಿ ಏನು ಮಾಡ್ತೀವಿ, ನಾವೇ ನಮ್ಮಲ್ಲಿ ದೊಡ್ಡ ಮರ ಆಗಿರೋದ್ರಿಂದ ನಮ್ಮತ್ತೆ ಬೀಜ ಇರೋದ್ರಿಂದ ನಾವೇ ಗಿಡ ಮಾಡಿ ನೆಡ್ತಿದ್ದೀವಿ. ಹಾಗಾಗಿ ನಾವು ವಿಶೇಷವಾಗಿ ಖರ್ಚೇನು ಬರೋಲ್ಲ. ಒಂದು 5 ರೂಪಾಯಿ ಗಿಡ ಆಗುತ್ತೆ, ಒಂದು 10-20 ರೂಪಾಯಿ ನೆಟ್ಟು ಪೂರೈಸ್ಬಿಡುತ್ತೆ. ನಾವು ಬಂಡವಾಳ ಜಾಸ್ತಿ ವಿಷಯ ಆಗ್ತಾ ಇಲ್ಲ. ಟೋಟಲ್ ಒಂದು 10 ಲಕ್ಷ 15 ಲಕ್ಷ ರೂಪಾಯಿ ಬಂಡವಾಳನ ನಾವು ಅಗರ್ವುಡ್ಡಿಗೆ ಹಾಕ್ಕೊಂಡಿದ್ದೀವಿ. ಕೃಷಿ ಅಂತಲೇ ಶುರು ಮಾಡಬೇಕಾದ್ರೆ ನಿಮ್ಗೆ ಕನಿಷ್ಠ 1 ಎಕರೆ ಜಾಗ ಬೇಕು. ಯಾಕೆ 500 ಗಿಡ ನೆಡಬೇಕು, ಅಥವಾ ಇಂಟರ್ ಕ್ರಾಪ್ ಆಗ 200 ಗಿಡ ನೆಡಬೇಕು. ಮುಖ್ಯ ಇನ್ನೊಂದು ವಿಷಯ ಅಂದರೆ, ಹಳ್ಳಿಗಳಲ್ಲಿ ಯಾವತ್ತೂ ಅಡಿ ಲೆಕ್ಕದಲ್ಲಿ ಜಾಗ ಇರೋಲ್ಲ. ಮನೆ ಜಾಗ ಸಾಮಾನ್ಯ ಗುಂಟೆ ಲೆಕ್ಕದಲ್ಲೇ ಇರುತ್ತೆ ಅಥವಾ ಎಕರೆ ಲೆಕ್ಕದಲ್ಲೇ ಇರುತ್ತೆ ಹಳ್ಳಿಗಳಲ್ಲಿ ಮತ್ತು ಕೃಷಿ ಜಮೀನುಗಳಲ್ಲಿ. ಹಾಗಾದ್ರಿಂದ ಬೆಳಿಬೇಕು ಅಂತ ಅನಿಸಿದರೆ, ಅವರಿಗೊಂದು ಉತ್ಸಾಹ ಬಂದರೆ, ಇಲ್ಲಿ ಯಾರಿಗೂ 10-20 ಗಿಡ ಅಥವಾ 50 ಗಿಡ ನೆಡಲಿಕ್ಕೆ ಜಾಗದ ಕೊರತೆ ಯಾರಿಗೂ ಇಲ್ಲ. ಅದನ್ನೇ ಕೃಷಿಯಾಗಿ ಮಾಡಬೇಕು ಅಂದರೆ ಕನಿಷ್ಠ 1 ಎಕರೆ ಬೇಕೇ ಬೇಕು. ನಾವು ಸಾಮಾನ್ಯ ಒಂದು 2 ಎಕರೆ ಜಾಗ ಇಟ್ಕೊಬೇಕಾಗತ್ತೆ. ಯಾಕೆಂದರೆ ಒಂದು 500 ನಾವು ಗಿಡವನ್ನು ನೆಟ್ಟರೆ 1 ಎಕರೆನಲ್ಲಿ ಅದರಲ್ಲಿ 100 ಗಿಡ ನಾವು ಎಷ್ಟು ಇಟ್ಕೊಬೇಕಾಗತ್ತೆ.
ಒಂದು 10 ಗಿಡ ಸತ್ತೋಗ್ಬೋದು. ಅಥವಾ ನಾವು ಇನಾಕ್ಯುಲೇಷನ್ ಮಾಡಿದಾಗ 80% ಮಾತ್ರ ನಾವು ಸಕ್ಸಸ್ ಅಂತ ತಿಳ್ಕೊಬೋದು. 100% ಯಾವತ್ತೂ ಆಗಲ್ಲ. ಯಾವ ಗಿಡ ಮರದಲ್ಲೂ 100% ಬೆಳೆ ಬರಲ್ಲ. ಒಂದು 10% ನಾವು ಇಟ್ಕೊಬೇಕಾಗುತ್ತೆ. 80% ಒಂದು 4,000 ಗಿಡ, 4,000 ಗಿಡಕ್ಕೆ ಒಂದು 25,000 ರೂಪಾಯಿ ಅಂತ ಆದ್ರೂ 1 ಕೋಟಿ ಆಗಲ್ಲ ಆಗ್ಬೋದು ಅಂತ ಒಂದು ನಿರೀಕ್ಷೆ. ಹಾಗಾಗಿ ಅಗರ್ವುಡ್ ಕೃಷಿಯಲ್ಲಿ ಯಾವ ರೀತಿಯಾಗಿ ಲಾಭ ಇದೆಯೋ ಅದೇ ರೀತಿಯಾಗಿ ಬೆಳವಣಿಗೆಯ ಕ್ರಮ ಕೂಡ ಅಷ್ಟೇ ಸೂಕ್ಷ್ಮವಾಗಿರುತ್ತೆ ಸ್ನೇಹಿತರೆ. ಅಗರ್ ಬೆಳವಣಿಗೆ ಆಗಬೇಕು ಅಂತಂದ್ರೆ ಕೆಲವೊಂದಷ್ಟು ಫಂಗಸ್ಗಳನ್ನ ನೀವು ಇಂಜೆಕ್ಟ್ ಮಾಡಬೇಕಾಗಿರುತ್ತೆ. ಇದರಲ್ಲೇ ಒಂದು ಕಂಪ್ಲೀಟ್ ಇರುವಂತದ್ದು. ಇದನ್ನ ನೀವು ಕರೆಕ್ಟ್ ಆಗಿ ಮಾಡಿಲ್ಲ ಅಂತಂದ್ರೆ ಆ ಮರ ಕಂಪ್ಲೀಟ್ ಆಗಿ ವೇಸ್ಟ್ ಆಗಿ ಹೋಗ್ಬಿಡುತ್ತೆ. ಹಾಗಾದ್ರೆ ಅಗರ್ವುಡ್ ಕೃಷಿ ಬಗ್ಗೆ ಇನ್ ಡಿಟೇಲ್ ಆಗಿ ಮಾಹಿತಿ ಬೇಕು. ಯಾವ ರೀತಿಯಾಗಿ ಬೆಳವಣಿಗೆ ಮಾಡಬೇಕು, ಏನೆಲ್ಲ ಫಂಗಸ್ ಅನ್ನ ಇಂಜೆಕ್ಟ್ ಮಾಡಬೇಕಾಗುತ್ತೆ, ಯಾವ ರೀತಿಯಾಗಿ ಇಂಜೆಕ್ಟ್ ಮಾಡಬೇಕು, ಆ ವಿಧಾನ ಏನು, ಇವೆಲ್ಲದರ ಬಗ್ಗೆ A to Z ಮಾಹಿತಿ ಬೇಕು ಅಂತಂದ್ರೆ ಈಗಲೇ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ. ಸುಮಾರು 2 ಗಂಟೆ 15 ನಿಮಿಷದ ಸಂಪೂರ್ಣ ಕೋರ್ಸ್ ಇದೆ. ಇಲ್ಲಿ ನಿಮಗೆ A to Z ಮಾಹಿತಿ ಸಿಗುತ್ತೆ. ಅಗರ್ವುಡ್ ಕೃಷಿ ಮಾಡ್ಬೇಕಂತಂದ್ರೆ ನಿಮಗೆ ಮಿನಿಮಮ್ ಒಂದು ಗಿಡಕ್ಕೆ 100 ರೂಪಾಯಿ ಅಂದಾಜು ಬೀಳ್ಬೋದು. ಅಂದಾಜು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಬೀಳ್ಬೋದು, ಕಡಿಮೆ ಬೀಳ್ಬೋದು. ಅಂದ್ರೆ ಗಿಡಕ್ಕೆ 60 ರೂಪಾಯಿ ಹತ್ರ ಇದೆ. ಮತ್ತೆ ಕಡಿಮೆದು ಇದೆ. ಗಿಡ ಉದ್ದ ಸ್ವಲ್ಪ ಉದ್ದ ಬೆಳೆದಿರ್ತದೆ, ಮತ್ತೆ ಕೆಲವು ಸ್ವಲ್ಪ ಗಿಡ್ಡ ಇರ್ತದೆ. ಅಂದ್ರೆ ಸಮಯ ಜಾಸ್ತಿ ಇದ್ದದ್ದು ಉದ್ದ ಬಂದಿರ್ತದೆ, ಸಮಯ ಕಡಿಮೆ ಆದದ್ದು ಗಿಡ್ಡ ಬೆಳೆದಿರ್ತದೆ. ಈ ಗಿಡಕ್ಕೆ ನಾವು ಹಾಕುವುದಿದ್ರೆ 45 ರೂಪಾಯಿಗೆ ಅವರು ಕಂಪನಿಯವರು ಕೊಡ್ತಾರೆ. ಅದೇ ಅದನ್ನು ಸ್ವಲ್ಪ ಸಮಯ ಕಳೆದ ಗಿಡವಾದ್ರೆ ಅವರು ಏನು 58-60 ರೂಪಾಯಿನ ಆಗ್ತದೆ ಕಾಣ್ತದೆ. ನನಗೆ ಅಷ್ಟು ಕರೆಕ್ಟ್ ಮಾಹಿತಿ ಇಲ್ಲ ಅದರದ್ದು, ಆದ್ರೆ ಅಷ್ಟು ಅಂದಾಜಿ ಉಂಟು. ಮತ್ತೆ ಅದು 1 ಎಕರೆಯಲ್ಲಿ ನಾವು ಬೆಳೆಯುವುದು ಅಂತ ಹೇಳಿದ್ರೆ ಸಾಧಾರಣ ಒಂದು 50,000 ಅಂದಾಜಿ ಬೀಳ್ಬೋದು ಅಂತ ಕಾಣ್ತದೆ. ಅಂದರೆ ಅದನ್ನೇ ಪರ್ಟಿಕ್ಯುಲರ್ ಆಗಿ ಅದನ್ನೇ ಮಾಡುವುದು ಅಂತಿದ್ರೆ ಖಾಲಿ ಜಾಗದಲ್ಲಿ ಅಂದರೆ 1 ಎಕರೆಯಲ್ಲಿ ಒಂದು 500 ಗಿಡ ಎಲ್ಲ ಕುತ್ಕೊಳ್ತದೆ. 500 ಗಿಡ ಕುತ್ಕೊಂಡ್ರೆ 50,000 ರೂಪಾಯಿ ಖರ್ಚು ಬೀಳ್ಬೋದು ನನ್ನ ಅಂದಾಜು. 50,000 ಸಾಕಾಗ್ಬೋದು ಅಂತ, ಒಟ್ಟು ಸಾಕಾಗ್ಬೋದು ನನ್ನ ಅಂದಾಜಿ. ಭೂಮಿ ರೆಡಿ ಮಾಡ್ಕೊಳ್ಬೇಕಂದ್ರೆ ಭೂಮಿ ಅದನ್ನು ಈ ಪೊದರು ಇದ್ರೆ ಮೊದಲು ಭೂಮಿ ಸರಿ ಇರುವುದಿಲ್ಲ. ಏನಾದ್ರು ಪೊದರು ಗಿಡ ಎಲ್ಲ ಇರ್ತದೆ, ಅದೆಲ್ಲ ಕಟ್ ಮಾಡಿ ತೆಗಿಬೇಕಾಗ್ತದೆ. ಅಂದರೆ ಈ ಗಿಡ ಬರಬೇಕಾದ್ರೆ ಅದು ಇದ್ರೆ ಈ ಗಿಡ ಬರೋದಿಲ್ಲ. ಅಂದರೆ ನಾವು ಸಪ್ರೇಟಾಗಿ ಹಾಕುದಿದ್ರೆ, ಇಂಟರ್ ಕ್ರಾಪ್ ಆಗಿ ಅಲ್ಲ, ಸಪ್ರೇಟಾಗಿ ಹಾಕುದಿದ್ರೆ ನಮಗೆ ಇದ್ದ ಪೊದರುಗಳು ತೆಗಿಬೇಕಾಗುತ್ತೆ. ಆವಾಗ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಜಾಸ್ತಿ ಬೀಳ್ತದೆ. ಅದು ಆ್ಯಕ್ಯುರೇಟ್ ಅಂತ ಹೇಳಲಿಕ್ಕೆ ಅಂದರೆ 1 ಲಕ್ಷ ಅಂದರೆ ಆಸ್ಪಾಸಲ್ಲಿ ಬರ್ಬೋದು. ಅದಷ್ಟು ಕ್ಲೀನ್ ಮಾಡಲಿಕ್ಕೆ ಕೆಲಸ ಅಷ್ಟೇ ಉಂಟು. ಹೀಗೆ ಮಿಷಿನರಿ ಉಂಟು, ಆದರೆ ಬೇಗ ಕ್ಲೀನ್ ಆಗ್ತದೆ. ಆದರೆ ಮ್ಯಾನುವಲ್ ಮಾಡಿದ್ರೆ ಜಾಸ್ತಿ ಆಗ್ತದೆ. ಇದಕ್ಕೆ ಯಾವುದೇ ಸಾಲ ಇಲ್ಲ, ಬ್ಯಾಂಕಿಂದಾಗಲಿ ಸರ್ಕಾರದಿಂದಾಗಲಿ ಯಾವುದೇ ಸಹಾಯ ಇಲ್ಲ ನಮಗೆ. ನಾವೇ ದುಡ್ಡು ಕೊಟ್ಟು ತಗೊಂಡು ಮಾಡಬೇಕಾದ್ರು. ಸಣ್ಣ ರೈತರಾದರೆ ಅಂದರೆ ಸ್ವಲ್ಪ ಬಡವರಾದರೆ ಅವರು ಒಂದು 50 ಗಿಡ ಎಲ್ಲ ಹಾಕಿ ಸ್ವಲ್ಪ ಜಾಗದಲ್ಲಿ ಹಾಕಿ ಮಾಡ್ಬೋದು. ತುಂಬ ಗಿಡ ಹಾಕ್ಲಿಕ್ಕೆ ಕಷ್ಟ ಆದರೆ ಒಂದು 50 ಗಿಡ ಹಾಕೋದು. 50 ಗಿಡಕ್ಕೆ ಹಾಕಿದರೆ ನಮಗೆ ಇನೋಕ್ಯುಲೇಷನ್ಗೆ ಸುಲಭ ಆಗ್ತದೆ. ಸ್ವಲ್ಪ ಗಿಡ ಬರೀ ಕಡಿಮೆ 25 ಗಿಡ ಎಲ್ಲ ಆದರೆ ಇನೋಕ್ಯುಲೇಷನ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಅಂದರೆ ಆವಾಗ ಹೋಗಲಿಕ್ಕೆ ಮತ್ತೆ ಮಾಡಬೇಕು, ಅದಕ್ಕೆ ಸ್ವಲ್ಪ ಇದಿದ್ದರೆ ನಮಗೆ ಮತ್ತೆ ಕಟಾವು ಮಾಡಲಿಕ್ಕೂ ಸಹ ಅದು ಪ್ರಾಬ್ಲಮ್ ಆಗ್ತದೆ. ಈಗ 25 ಗಿಡ ಇದ್ದರೆ ಅದನ್ನು ಕಟಾವು ಮಾಡಬೇಕು. ಕಟಾವು ಮಾಡಬೇಕಾದ್ರೆ ಅದನ್ನು ಸಾಗಾಟ ಮಾಡಲಿಕ್ಕೆ ವೆಚ್ಚ ಜಾಸ್ತಿ ಆಗ್ತದೆ. ಇದು 50 ಗಿಡ ಇದ್ದರೆ ಅದರ ವೆಚ್ಚ ನಮಗೆ ಸ್ವಲ್ಪ ಕಡಿಮೆ ಬೀಳ್ತದೆ. ಅಂದರೆ ಒಮ್ಮೆಲೆ ಕಡಿಯುವಾಗ ಅದು ವೆಚ್ಚ ಕಡಿಮೆ ಬೀಳ್ತದೆ, ಸಾಗಾಟಕ್ಕೆ ಸುಲಭ ಆಗ್ತದೆ. ನಾವು ಆವಾಗ ತೆಗೆಯುವಾಗ 51 ರೂಪಾಯಿ ಇತ್ತು ಒಂದು ಗಿಡಕ್ಕೆ. ಮತ್ತು ನಾವು ವಿಶೇಷ ಅದನ್ನು ಹೊಂಡವೆಲ್ಲ ಮಾಡುವುದಿಲ್ಲ. ಅವರು ಹೇಳಿದ ವನದುರ್ಗಿ ಕಂಪನಿಯವರು ಹೇಳಿದ ರೀತಿಯಲ್ಲಿ 1 ಫೀಟು ಆಳ, ಅದನ್ನು ಒಂದು ಫೀಟು ಆಳ ಇದ್ದರೆ ಅರ್ಧ ಫೀಟು ಇದರಲ್ಲಿ ನೀವು 1 ಫೀಟ್ ಆಳ ತೆಗೆದು ಅದನ್ನು ಆ ಮಣ್ಣನ್ನು ಹೊರಗೆ ತೆಗೆದು ಅದಕ್ಕೆ ಪುನಃ ಅರ್ಧ ಫೀಟನ್ನು ಮಣ್ಣು ಹಾಕಿ ಅದರ ಮೇಲೆ ಈ ಗಿಡವನ್ನು ನಡುವಂಥದ್ದು. ಯಾಕೆಂದರೆ ಅದಕ್ಕಿಂತ ಕೆಳಗೆ ನೆಟ್ಟರೆ ಗಿಡಕ್ಕೆ ಕೊಳೆ ರೋಗ ಬರ್ತದೆ. ಅಂದರೆ ಆ ಹೊಂಡದಲ್ಲಿ ನೀರು ನಿಲ್ಲಬಾರ್ದು. ಅಂದರೆ ಗಿಡದಲ್ಲಿ ಒಂದು ಇಷ್ಟುದ್ದ ಪ್ಲಾಸ್ಟಿಕ್ ಬರ್ತದೆ, ಆ ಪ್ಲಾಸ್ಟಿಕ್ ಕವರ್ ಇಲ್ಲಿ ತನಗಿದೆ, ಆ ಕವರ್ ತನಕ ಮಾತ್ರ ಮಣ್ಣು ಹಾಕಬೇಕು. ಅದಕ್ಕಿಂತ ಮೇಲೆ ಮಣ್ಣು ಬೀಳಬಾರ್ದು. ಅದರ ಕಾಂಡ ನಮಗೆ ಕಾಣ್ತಾ ಇರಬೇಕು, ಕಾಂಡಕ್ಕೆ ಮಣ್ಣು ಬೀಳಬಾರ್ದು. ಮಣ್ಣು ಬಿದ್ದರೆ ಅದಕ್ಕೆ ಅಲ್ಲೇ ಫಂಗಸ್ ಅಟ್ಯಾಕ್ ಆಗಿ ಅದಕ್ಕೆ ಕೊಳೆ ರೋಗ ಬರ್ತದೆ.
ನಾವೇನು ವಿಶೇಷ ಬಂಡವಾಳ ಹಾಕಲಿಲ್ಲ. 200 ಗಿಡಕ್ಕೆ 51 ರೂಪಾಯಿಗೆ ನಾವು ಕೊಟ್ಟದ್ದು. 50 ಗಿಡ ಹಾಕುದಂದ್ರೆ ಇಂಟರ್ ಕ್ರಾಪ್ ಆಗಿ ಹಾಕುದಂದ್ರೆ ಒಂದು ಅರ್ಧ ಎಕರೆ ಜಾಗ ಇದ್ರೆ ಒಂದು 50 ಗಿಡ ಎಲ್ಲ ಹಾಕ್ಬೋದು. ಅಂದರೆ ಬದಿಯಲ್ಲಿ ಇಂಟರ್ ಕ್ರಾಪ್ ಆಗಿ ಅದನ್ನೇ ಹಾಕುದಿದ್ರೆ ಸ್ವಲ್ಪ ಜಾಗ ಸಾಕು. ನಿಮಗೆ 1 ಕೋಟಿ ಟಾರ್ಗೆಟ್ ಇಟ್ಕೊಂಡ್ರೆ ನಿಮಗೆ 50 ಗಿಡವೇ ನಿಜವಾಗಿ 50 ಗಿಡ ಸಾಕಾಗ್ತದೆ 1 ಕೋಟಿ ಬರಬೇಕಾದ್ರೆ. ಅದೇ ನಾ ಹೇಳ್ತಾ ಇರೋದು, 100 ಗಿಡ ಇದ್ರೂ 1 ಕೋಟಿ ಮಾಡ್ಬೋದು. 100 ಗಿಡ ಹಾಕಿದರೆ ಅಂದರೆ ಜಾಗ ಸ್ವಲ್ಪ ನಮಗೆ ಬೇಕಾಗ್ತದೆ. ಒಂದು ಅರ್ಧ ಎಕರೆಯಲ್ಲಿ ಹೇಗೂ ಸಹ 100 ಗಿಡ ಹಾಕ್ಬೋದು. ಸೈಡ್ ಆಗಿ ಹಾಕೋದ್ರದ್ದು ಸ್ವಲ್ಪ ಮಧ್ಯದಲ್ಲಿ ಸೇರಿಸಿ ಹಾಕೋದಿದ್ರು ಸಹ. ಆದರೆ ನಾವು ಮಾಡುವ ಇನಾಕ್ಯುಲೇಷನ್ ಮೇಲೆ ಡಿಪೆಂಡ್. ಅದು ಮೆಡಿಸಿನ್ ಯಾವ ರೀತಿ ರಿಯಾಕ್ಟ್ ಆಗ್ತದೆ ಅದರ ಮೇಲೆ ಡಿಪೆಂಡ್. ತೆಗಿಬೋದು, ಆದರೆ ಕಡಿಮೆ ಬರ್ಬೋದು. ಮತ್ತೆ 200 ಗಿಡ ಹಾಕಿದ್ದು ಸಹ 1 ಕೋಟಿ ತೆಗಿಬೋದು. ಸೊ ಈ ಒಂದು ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕೃಷಿ ಐಡಿಯಾ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಟಾಟಾ, ಬೈ ಬಾಯ್.